ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಐಕ್ಯತಾ ಸಮಾವೇಶ ಇಂದು ದಿನಾಂಕ 14/4/2026ರಂದು ಲಿಡ್ಕರ್ ಭವನದ ಸಭಾಂಗಣದಲ್ಲಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಜಯಂತ್ಯುತ್ಸವ ಜರುಗಿತು. ಇದೇ ಸಂದರ್ಭದಲ್ಲಿ ಬಹುಜನರ ಐಕ್ಯತಾ ಸಮಾವೇಶ ಕೂಡ ನಡೆಯಿತು. ಆರ್ಪಿಐ ಹಾಗೂ ದಸಂಸ ಜಂಟಿಯಾಗಿ ಆಯೋಜಿಸಿದ್ದ ಈ ಸಮಾರಂಭದಲ್ಲಿ ರಾಜ್ಯದ 31 ಜಿಲ್ಲೆಗಳಿಂದ ದಸಂಸ ಹಾಗೂ ಆರ್ಪಿಐ ಪದಾಧಿಕಾರಿಗಳು ಆಗಮಿಸಿ ಪಾಲ್ಗೊಂಡಿದ್ದರು. ರಾಜ್ಯಾದ್ಯಂತ ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಮುಖಂಡರು ಆಗಮಿಸಿ ಪಾಲ್ಗೊಂಡಿದ್ದರು. ಸಮಾರಂಭವನ್ನು ಉದ್ದೇಶಿಸಿ ಹಲವಾರು ಹಿರಿಯ ಮುಖಂಡರು ಮಾತನಾಡಿದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾ ಎನ್ ಮೂರ್ತಿ ಸಮಾವೇಶವನ್ನು ದೀಪ ಹಚ್ಚುವ ಮೂಲಕ ನೀಲಿ ಬಾವುಟ ಬೀಸಿ ಉದ್ಘಾಟಿಸಿದರು. ಡಾ ಬಿಆರ್ ಅಂಬೇಡ್ಕರ್ ಅವರು ಹಾಗೂ ಜಗಜೀವನ್ ರಾಮ್ ರವರು ಒಂದು ವರ್ಗದ ಏಳಿಗೆಗಾಗಿ ಶ್ರಮಿಸಿದ ನಾಯಕರಲ್ಲ, ಸರ್ವ ಜನಾಂಗದ ಕಲ್ಯಾಣಕ್ಕಾಗಿ ಹಾಗೂ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನ್ ನಾಯಕರು. ಬಾಬು ಜಗಜೀವನ್ ರಾಮ್ ರವರು 5 ದಶಕಗಳ ದೀರ್ಘಕಾಲ ಸಚಿವರಾಗಿ, ಶಾಸಕರಾಗಿ, ಸಂಸದರಾಗಿ ಸೇವೆ ಸಲ್ಲಿಸಿದವರು. ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ರಾಜಕೀಯ ಮುತ್ಸದ್ದಿಗಳಾಗಿದ್ದರು. ಕೃಷಿ ಆಧುನೀಕರಣಗೊಳಿಸಿ ಅಂದಿನ ಬರಗಾಲದ ಬಿಕ್ಕಟ್ಟನ್ನ ನಿವಾರಣೆಗೊಳಿಸಿದ ಹಸಿರು ಕ್ರಾಂತಿಯ ಹರಿಕಾರರು ಹಾಗೂ ಅಸ್ಪೃಶ್ಯರ ವಿಮೋಚನೆಗೆ ರಾಜಕೀಯ ಹೋರಾಟ ಮಾಡಿದವರು. ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ, ಮಹಾ ಮಾನವತಾವಾದಿ ಮತ್ತು ಸಂವಿಧಾನದ ನಿರ್ಮಾಪಕರು ಹಾಗೂ ಅಸ್ಪೃಶ್ಯರ ವಿಮೋಚನಾ ಹರಿಕಾರರು. ನನ್ನ ಜನ ಆಳುವ ದೊರೆಗಳಾಗಬೇಕು, ನನ್ನ ದೇಶ ಸದೃಢ ಭಾರತವಾಗಬೇಕು ಎಂದು ಮಹದಾಸೆ ಪಟ್ಟವರು. ಬಾಬಾ ಸಾಹೇಬ್ರನ್ನ ಯಾರಿಗೂ ಹೋಲಿಕೆ ಮಾಡುವ ಅಗತ್ಯವಿಲ್ಲ, ಅವರಿಗೆ ಅವರೇ ಸಾಟಿ ಎಂದರು. ಹಾಗಾಗಿ ನೆಲದ ಎಲ್ಲಾ ಜೀವರಾಶಿಗಳ ಜೀವ ಪರತತ್ವ ಸಿದ್ಧಾಂತದ ವಿದ್ಯಾ ಶಿಖರವನ್ನೇರಿದ ಭಾರತ ರತ್ನ ಬಾಬಾ ಸಾಹೇಬ್ರು ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ಇಬ್ಬರು ದೇಶದ 2 ಕಣ್ಣುಗಳೆಂದು ದಾದಾ ಸಾಹೇಬ್ ಡಾ ಎನ್ ಮೂರ್ತಿ ಬಣ್ಣಿಸಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿವೆ. ಇನ್ನೂ ಸಹ ಬಡತನ, ನಿರುದ್ಯೋಗ, ಹಸಿವು, ಅಸ್ಪೃಶ್ಯತೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕೋಮು, ಜಾತಿ ಘರ್ಷಣೆ ಗಣನೀಯವಾಗಿ ಹೆಚ್ಚಿದೆ. ಕಳ್ಳ ವ್ಯಾಪಾರ, ಕಳ್ಳದಂಧೆಗೆ ಕಡಿವಾಣ ಬಿದ್ದಿಲ್ಲ. ಅಲ್ಲದೆ ದೇಶದಲ್ಲಿ ವೈಚಾರಿಕತೆ ಹಾಗೂ ವೈಜ್ಞಾನಿಕ ಕ್ರಾಂತಿ ನಡೆದಿಲ್ಲ. ಮೌಢ್ಯ, ಕಂದಾಚಾರ ಮಡುಗಟ್ಟಿದೆ. ಅಸ್ಪೃಶ್ಯತೆ ನಿಷೇಧಿಸಿದರೂ ಸಹ ಪರಿಶಿಷ್ಟರ ಮೇಲಿನ ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಸಾಮಾಜಿಕ ಬಹಿಷ್ಕಾರ ಅವ್ಯಾಹತವಾಗಿ ಜರುಗಿದೆ ಎಂದರು. ದೇಶದ ಜನಸಂಖ್ಯೆಯಲ್ಲಿ 85%ರಷ್ಟಿರುವ ದಲಿತರು, ಹಿಂದುಳಿದವರು, ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಐಕ್ಯತೆ ಮೂಡಿಲ್ಲ, ಒಗ್ಗಟ್ಟಾಗುವುದನ್ನ ಕಲಿಯಲಿಲ್ಲ. ಆ ಜನ್ಮ ವೈರಿಗಳಂತೆ ತಮ್ಮಲ್ಲೇ ಕಾದಾಡುತ್ತಿದ್ದಾರೆ. ಒಬ್ಬರನ್ನೊಬ್ಬರು ಪ್ರೀತಿಸದೆ ದ್ವೇಷಿಸ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಜಾತಿಗಳನ್ನ ಎತ್ತಿಕಟ್ಟಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿವೆ. ಹಾಗಾಗಿ ಶೋಷಣೆಗೆ ಒಳಗಾದ ಸಮುದಾಯಗಳು ಎಚ್ಚೆತ್ತುಕೊಳ್ಳಬೇಕೆಂದು ಡಾ ಎನ್ ಮೂರ್ತಿ ಕರೆ ನೀಡಿದ್ದಾರೆ. ಇನ್ನು ಬಹುಜನ ಐಕ್ಯತಾ ಅಭಿಯಾನ ಮತ್ತು ಸಭೆಯ ನಿರ್ಣಯಗಳು ಅಲ್ಲಿ ನಡೆದವು. 101 ಪರಿಶಿಷ್ಟ ಜಾತಿಗಳ ಮಧ್ಯೆ ಭಿನ್ನಾಭಿಪ್ರಾಯ, ಗೊಂದಲ ಮೂಡಿದೆ. ಹಾಗಾಗಿ ರಾಜಕೀಯ ಅವಕಾಶವಾದಿಗಳ ಬಗ್ಗೆ ಎಚ್ಚರಿಕೆ ವಹಿಸುವ ತುರ್ತು ಅಗತ್ಯವಿದೆ. ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಬೀದಿ ಜಗದ ಕಿಚ್ಚು ಹೊತ್ತಿಸಿದವರು ಸಂವಿಧಾನ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಚಿಂತನೆಯ ವಿರೋಧಿಗಳು ಹಾಗೂ ಸಾಮಾಜಿಕ ನ್ಯಾಯದ ಕಡುಬೈರಿಗಳು. ಹೊಲೆಯ ಮಾದಿಗರು ಅಸ್ಪೃಶ್ಯತೆಯ ಕಹಿ ಅನುಭವದಲ್ಲಿ ಸಮಾನ ದುಃಖಿಗಳು. ಅವರ ವಿಮೋಚನೆಯಲ್ಲಿಯೇ ದೇಶದ ವಿಮೋಚನೆ ಇದೆ. ಪರಿಶಿಷ್ಟ 101 ಜಾತಿಗಳು ಸಹೋದರತ್ವದಿಂದ ಹಾಗೂ ಸಾಮಾಜಿಕ ಜವಾಬ್ದಾರಿಯಿಂದ ಎಚ್ಚರಿಕೆಯ ಹೆಜ್ಜೆ ಇಡಬೇಕು. ದಸಂಸ ಹಾಗೂ ಆರ್ಪಿಐ 101 ಪರಿಶಿಷ್ಟ ಜಾತಿಗಳು ಹಾಗೂ ಎಲ್ಲ ಶೋಷಿತರ ಹಿತ ಮತ್ತು ವಿಮೋಚನೆಗೆ ಜವಾಬ್ದಾರಿಯುತ ಜಾಗೃತ ಚಳವಳಿ ನಡೆಸುತ್ತಿದೆ. ಬಹುಜನ ಐಕ್ಯತಾ ಅಭಿಯಾನವು ದಿನಾಂಕ 14/4/2026ರಿಂದ ದಿನಾಂಕ 14/4/2027ರವರೆಗೆ ರಾಜ್ಯಾದ್ಯಂತ ಸಮಾವೇಶ, ವಿಚಾರ ಸಂಕಿರಣ, ಬೀದಿ ನಾಟಕ ಇತ್ಯಾದಿಗಳನ್ನು ನಡೆಸಲು ಇಂದು ಈ ಕಾರ್ಯಕ್ರಮ ಉದ್ಘಾಟನೆಗೊಂಡು ಸಭೆ ನಿರ್ಣಯಿಸಿತು. ದೇಶದಲ್ಲಿನ ರಾಜಕೀಯ ಅಧಿಕಾರ ತನ್ನ ಕೈಗೆ ತೆಗೆದುಕೊಳ್ಳಲು ಬಲಹೀನ ವರ್ಗಗಳೆಲ್ಲ ಒಂದೇ ರಾಜಕೀಯ ಸಿದ್ಧಾಂತದ ವೇದಿಕೆಯಲ್ಲಿ ಐಕ್ಯತೆಯಿಂದ ಒಗ್ಗಟ್ಟಾಗಬೇಕಾದ ತುರ್ತು ಅನಿವಾರ್ಯತೆ ಇದೆ. ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆ ಹಾಗೂ ಶೋಷಣೆಗಳಿಗೆ ಪರಿಹಾರ ಕಂಡುಕೊಳ್ಳಲು ರಾಜಕೀಯ ಅಧಿಕಾರ ತೀರಾ ಅಗತ್ಯವಾಗಿದೆ. ಅಧಿಕಾರಹೀನತೆಯ ಅಸ್ಪೃಶ್ಯತೆಗೆ ಕಾರಣವಾಗಿದೆ. ಯಾರ ಕೈಲಿ ಅಧಿಕಾರ ಶಕ್ತಿ ಇರುತ್ತದೆಯೋ ಅವರಿಗೆ ಸ್ವಾತಂತ್ರ್ಯವಿರುತ್ತದೆ. ಸರ್ವ ಸಮಸ್ಯೆಗಳ ಮುಕ್ತಿಗೆ ಅಧಿಕಾರ ಒಂದೇ ಮಾರ್ಗವೆಂಬುದನ್ನು ಅರಿಯಬೇಕು. ಆ ಮೂಲಕ ಎಲ್ಲ ಶೋಷಿತರು ಸ್ವಾರ್ಥ ಹಾಗೂ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಐಕ್ಯತೆಯ ರಾಜಕೀಯ ಹೋರಾಟ ನಡೆಸಬೇಕು. ಹಾಗಾಗಿ ಡಾ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಬೇಕು. ಬಹುಜನರು ಹಾಗೂ ಎಲ್ಲ ಶೋಷಿತರು ಒಗ್ಗಟ್ಟಾಗಿ ಗುರಿ ಸಾಧನೆಗೆ ಮುಂದಾಗಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು.
ಈ ನಿಟ್ಟಿನಲ್ಲಿ ಬಹುಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಲು ನಿರಂತರ ಜಾಗೃತಿ ಮೂಡಿಸಲು ಸಭೆ ಒಕ್ಕೊರಲಿನ ನಿರ್ಣಯ ಅಂಗೀಕರಿಸಿತು. ಪರಿಶಿಷ್ಟರಲ್ಲಿ ಒಗ್ಗಟ್ಟು ಸಾಮರಸ್ಯ ಮರುಸ್ಥಾಪಿಸಲು ಯೋಜನೆ ರೂಪಿಸಿರುವುದು ಹಾಗೂ ಒಳ ಮೀಸಲಾತಿ ವರ್ಗೀಕರಿಸಿ ಬಿಕ್ಕಟ್ಟು ಶಮನಗೊಳಿಸಲು ಪ್ರಯತ್ನಿಸಲು ನಿರ್ಣಯ ಅಂಗೀಕರಿಸಿತು. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹಾಗೂ ಒಳ ಮೀಸಲಾತಿ ವಿರೋಧ ಕಾಂಗ್ರೆಸ್ ವಿರುದ್ಧ ಹಾಗೂ ವರ್ಗೀಕರಣಕ್ಕೆ ನಿರಂತರ ಉಗ್ರ ಹೋರಾಟ ರೂಪಿಸಲು ನಿರ್ಣಯಿಸಲಾಯಿತು. 1 ವರ್ಷ ಬುದ್ಧ ಧಮ್ಮ ಹಾಗೂ ಸಂವಿಧಾನ ಜನಜಾಗೃತಿ ಆಂದೋಲನ ರಾಜ್ಯಾದ್ಯಂತ ನಡೆಸಲು ನಿರ್ಣಯಿಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಮುಖಂಡರು ಜಿ ಸುಬ್ರಹ್ಮಣ್ಯ, ಜಿಲ್ಲಾಧ್ಯಕ್ಷರು ಬೆಂಗಳೂರು, ಬಸವರಾಜ ಸಾಸಲ್ಮರಿ ವಿಭಾಗೀಯ ಅಧ್ಯಕ್ಷರು ರಾಯಚೂರು ವಿಭಾಗ, ಪಿ ರಾಮಯ್ಯ ಜಿಲ್ಲಾಧ್ಯಕ್ಷರು ತುಮಕೂರು, ಶಂಕರ್ ಜಿಲ್ಲಾಧ್ಯಕ್ಷರು ಮೈಸೂರು, ಶ್ರೀನಿವಾಸ ಭಂಡಾರಿ ಜಿಲ್ಲಾಧ್ಯಕ್ಷರು ಬಳ್ಳಾರಿ, ವಿಶ್ವನಾಥ ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ, ಅಶೋಕ ನಂಜಲದಿನಿ ಜಿಲ್ಲಾಧ್ಯಕ್ಷರು ರಾಯಚೂರು, ರಮೇಶ್ ಜಿಲ್ಲಾಧ್ಯಕ್ಷರು ಹಾಸನ, ಅಶೋಕ್ ಕರೇಕಲ್ ಜಿಲ್ಲಾಧ್ಯಕ್ಷರು ಬಿಜಾಪುರ, ಮಂಜುನಾಥ ಜಿಲ್ಲಾಧ್ಯಕ್ಷರು ದಾವಣಗೆರೆ, ಹರಿಹರ ಗೋಖಲೆ ಜಿಲ್ಲಾಧ್ಯಕ್ಷರು ಬೀದರ, ನಾಗರಾಜು ಜಿಲ್ಲಾಧ್ಯಕ್ಷರು ಗುಲ್ಬರ್ಗಾ, ಎಚ್ಡಿ ಮೂಡ್ಲಪ್ಪ ಜಿಲ್ಲಾಧ್ಯಕ್ಷರು ಬೆಂಗಳೂರು, ಗ್ರಾಮಾಂತರ ಜಿಲ್ಲೆ ದಸಂಸ ರಾಜ್ಯ ಸಮಿತಿಯ ನಿರ್ದೇಶಕರಾದ ಬೈಲಹೊನ್ನಯ್ಯ, ಕೋದಂಡರಾಮ, ಪರಮೇಶ್ವರ, ಹಿರಿಯ ಮುಖಂಡ ಮುರುಗೇಶ, ಜಿ ರಮೇಶ ಮುಂತಾದ ಮುಖಂಡರು ಈ ಸಭೆಯಲ್ಲಿ ಹಾಜರಿದ್ದರು ಮತ್ತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು.